ಪಟ್ಲ ಫೌಂಡೇಶನ್ನ ಒಂದು ಚಾರಿಟಿ ಪ್ರೋಗ್ರಾಮ್ ಘಟಕದ ಹೇಳಿದರು. ಈಗ ಗಣೇಶನನ್ನು ಹೇಳಿದರು ಅದರ ಬಗ್ಗೆ. ಸುನಿಲಣ್ಣ ಒಂದು ಕಾರ್ಯಕ್ರಮ ಮಾಡ್ತಾರೆ ಅಂತ ಹೇಳಿದರೆ ಅವರಂತೂ ಮಲಗುವುದಿಲ್ಲ, ಯಾರನ್ನು ಮಲಗಲಿಕ್ಕೆ ಬಿಡುವುದಿಲ್ಲ. ಹಾಗೆ ಅಂದರೆ ಅಷ್ಟೊಂದು ನಿಷ್ಠೆ ಅವರಿಗೆ ಆ ಕಾರ್ಯಕ್ರಮದ ಬಗ್ಗೆ. ಮತ್ತು ಓಡಾಟ ಒದ್ದಾಟ ಮಾಡಿ ಆ ಕಾರ್ಯಕ್ರಮವನ್ನು ಹೇಗಾದರೂ ಮಾಡಿ ನಾನು ಗೆಲ್ಲಿಸಿಕೊಡ್ಬೇಕೆಂಬ ಒಂದು ಛಲ ಪ್ರತಿ ವರ್ಷ ನಾವು ನೋಡ್ತಾ ಇರ್ತೇವೆ. ಇಷ್ಟೊಂದು ದೊಡ್ಡ ರೀತಿಯಲ್ಲಿ ನೋಡಿ, ಒಂದು ನಮ್ಮ ಕೇಂದ್ರ ಸಮಿತಿಯ ಕಾರ್ಯಕ್ರಮಕ್ಕೂ ನಾವು ಈ ರೀತಿಯಾಗಿ ಬ್ಯಾನರ್ಗಳನ್ನು ಹಾಕುವುದಿಲ್ಲ. ಅಷ್ಟು ಬ್ಯಾನರ್ಗಳನ್ನೆಲ್ಲ ಹಾಕಿ ಒಬ್ಬರೇ ಅವರ ಇಡೀ ತಂಡದ ನೇತೃತ್ವದೊಂದಿಗೆ ಎಷ್ಟು ಅದರ ಹಿಂದೆ ಕಷ್ಟಪಡ್ತಾರೆ ಅಂತ ಹೇಳಿದರೆ, ನಿಮಗೆ ನಾನು ಒಂದು ಸ್ಪಷ್ಟಪಡಿಸಬೇಕಿಲ್ಲಿ, ನಾವು ಕೇಂದ್ರ ಸಮಿತಿಯಿಂದ ಈ ಘಟಕದ ಕಾರ್ಯಕ್ರಮಗಳಿಗೆ ₹1 ನಾವು ಕೊಡಲ್ಲ. ಕೇಂದ್ರ ಸಮಿತಿಯಿಂದ ₹1 ಕೂಡ ನಾವು ಈ ಘಟಕದ ಕಾರ್ಯಕ್ರಮಗಳಿಗೆ ನಾವು ಕೊಡಲ್ಲ. ಅಂದರೆ ಘಟಕದ ಬಂಧುಗಳೇ ಆ ಕಾರ್ಯಕ್ರಮಗಳನ್ನು ಮಾಡಿ, ಅವರೇ ರೂಪುರೇಷೆಗಳನ್ನು ಮಾಡಿ, ಅವರೇ ಇಲ್ಲಿ ಅಶಕ್ತರನ್ನು ಗುರುತಿಸಿ, ಅವರೇ ಇಲ್ಲಿ ಸಾಧಕರನ್ನು ಗುರುತಿಸಿ ಗೌರವಾರ್ಪಣೆಗಳನ್ನು ಮಾಡ್ತಾರೆ. ಅದೆಲ್ಲ ಖರ್ಚು ವೆಚ್ಚಗಳನ್ನು ಅವರೇ ನೋಡಿಕೊಳ್ತಾರೆ. ಯಾಕಂತ ಹೇಳಿದರೆ ಅದೊಂದು ಅಭಿಮಾನ, ಆ ಪ್ರೀತಿ, ಆ ಶ್ರಮ. ಒಬ್ಬ ಕಲಾವಿದನ ಹಿಂದೆ ಅಭಿಮಾನಿಗಳು ಎಷ್ಟಿದ್ರು ಕೂಡ 1 ವರ್ಷ ಮಾಡ್ಯಾರು. ನೀವು ಯೋಚನೆ ಮಾಡಿ, 1 ವರ್ಷ ಮಾಡ್ಯಾರು, 2 ವರ್ಷ ಮಾಡ್ಯಾರು, 3 ವರ್ಷ ಮಾಡ್ಯಾರು. ಹೆಚ್ಚಂದರೆ ಪ್ರತಿ ವರ್ಷ 6-7 ವರ್ಷಗಳಿಂದ 10 ವರ್ಷಗಳಿಂದ ನಮ್ಮ ಕಾರ್ಯಕ್ರಮಗಳು ಘಟಕಗಳ ಮೂಲಕ ನಡೀತಾರೆ ಅಂತ ಹೇಳಿದರೆ, ಅವರು ನನ್ನ ಮೇಲಿಟ್ಟಿರುವ ಅಭಿಮಾನ ಏನು, ನಮ್ಮ ಯಕ್ಷಗಾನ ಕಲೆಯ ಮೇಲಿಟ್ಟಿರುವ ಅಭಿಮಾನ ಏನು, ಅವರಿಗೆ ನಾವು ಯಾವ ರೀತಿ ಅಭಿನಂದನೆಗಳನ್ನು ಹೇಳಿದರೂ ಕಡಿಮೆನೆ. ಒಂದು ಜೋರಾದ ಕೈಚಪ್ಪಾಳೆ ಪಳ್ಳಿ ನಿಂಜೂರು ಘಟಕದ ಈ ಬಂಧುಗಳಿಗೆ ಸಲ್ಲೇಬೇಕು. ಅದಕ್ಕೆ ಭರತ್ ಹೆಗಡೆಯವರ ತುಂಬ ಗೌರವಾಧ್ಯಕ್ಷ ಸ್ಥಾನದ ಒಂದು ಸಪೋರ್ಟು, ಮತ್ತು ಸುನಿಲಣ್ಣ ಒಂದು ಗಳಿಗೆ ಅವರು ನಿಲ್ಲುವುದಿಲ್ಲ, ಮತ್ತು ಅವರ ಇಡೀ ತಂಡದ ನೇತೃತ್ವದೊಂದಿಗೆ. ಅದಕ್ಕೆ ದೂರದ ಮಸ್ಕತ್ತಲ್ಲಿ ಇದ್ದರೂ ಕೂಡ ನಮ್ಮ ಪ್ರಸಾದ್ ಅಣ್ಣನ ಒಂದು ದೊಡ್ಡ ಜವಾಬ್ದಾರಿತ್ವ. ಈಗಲೂ ದೂರವಾಣಿ ಮೂಲಕ ಹೇಳಿದ್ರು ಅವರು, ಯಾವುದೇ ಕಾರಣಕ್ಕೂ ಪಳ್ಳಿ ನಿಂಜೂರು ಘಟಕಕ್ಕೆ ಸಮಸ್ಯೆ ಆಗದಾಗೆ ನಾವಿದ್ದೇವೆ, ಸುನಿಲಣ್ಣನ ಜೊತೆಗೆ ನಾವು ನಿಂತಿದ್ದೇವೆ, ನಾವು ಅದನ್ನು ಮಾಡಿಯೇ ಮಾಡ್ತೇವೆ ಅಂತ ಈಗಲೂ ನನಗೆ ಫೋನ್ ಮೂಲಕ ಹೇಳಿದರು. ಅವರ ಪ್ರೀತಿ, ಅವರು ಬರುವವರಿದ್ದರು ಈ ಕಾರ್ಯಕ್ರಮಕ್ಕೆ. ಆದರೆ ಈಗ ಉಲ್ಲೇಖಿಸಿದ ಹಾಗೆ, ನಮ್ಮ ಅಮೀನಣ್ಣ ಉಲ್ಲೇಖಿಸಿದ ಹಾಗೆ, ಈ ಯುದ್ಧದ ಸಂದರ್ಭದಲ್ಲಿ ಅವರಿಗೆ ಬರಲಿಕ್ಕೆ ಆಗಲ್ಲ, ಫ್ಲೈಟ್ಗಳೇ ಇಲ್ಲ ಅಂತ ಪರಿಸ್ಥಿತಿ ಆಗಿದೆ. ಆದ ಕಾರಣ ಅವರನ್ನು ಕೂಡ ನಾನು ನೆನಪಿಸ್ಕೊಳ್ತೇನೆ. ಅವರ ಈ ಸಹಕಾರವನ್ನು ಕೂಡ ನಾನು ತುಂಬ ಹೃದಯದಿಂದ ಅಭಿನಂದಿಸ್ತೇನೆ ಅಂತ ಹೇಳುತ್ತಾ, ನಮ್ಮ ನವೀನಣ್ಣ ಆಗಲಿ ಎಲ್ಲ ಇಡೀ ತಂಡ ಬಹಳ ಉತ್ಸುಕತೆಯಿಂದ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಸಾಯಿನಾಥ್ ಅಣ್ಣ ಈಗ ನೋಡಿದ್ರಿ ನೀವು, ಅಶಕ್ತರಿಗೆ ಯಾವ ರೀತಿ ಸಹಾಯ ಮಾಡ್ತಾರೆ ಅಂತ. ಅದು ಗುಪ್ತವಾದ ಸಹಕಾರ. ಅವರು ಎಷ್ಟೋ ಕಲಾವಿದರುಗಳನ್ನು ಅವರ ಮನೆಗೆ ಕರೆಸಿ ಅಲ್ಲಿ ಗೌರವಿಸುವುದುಂಟು, ಅವರಿಗೆ ಸಹಾಯ ಹಸ್ತ ನೀಡಿದ್ದುಂಟು. ಅನೇಕ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾರೆ. ನಮ್ಮ ಗೋವಾ ಘಟಕದ ಗಣೇಶಣ್ಣ ಎಷ್ಟು ಕಲಾವಿದರಿಗೆ ಯಾವ ರೀತಿ ಹೇಗೆ ಕೊಟ್ಟಿದ್ದಾರೆ ಅಂತ ಅವರಿಗೂ ಗೊತ್ತಿರಲಿಕ್ಕಿಲ್ಲ. ಅಂದರೆ ಅಷ್ಟು ಸಹಕಾರ ಮಾಡುವವರು. ಅಯ್ಯಪ್ಪನ ಬಹಳ ದೊಡ್ಡ ಭಕ್ತ. ಗೋವಾದಲ್ಲಿ ನಮ್ಮ ಫೌಂಡೇಶನ್ನ ಘಟಕವನ್ನು ಸ್ಥಾಪಿಸಿ ಅಲ್ಲಿ ಕೂಡ ಕಾರ್ಯಕ್ರಮಗಳನ್ನು ಮಾಡಿಸಿ, ಅಲ್ಲಿ ನೋಡಿ ಜಗದೀಶ್ ಅಣ್ಣ ಇದ್ದಾರೆ, ವಿಜಯ ಅಣ್ಣ ಇದ್ದಾರೆ, ಅವರೆಲ್ಲರನ್ನು ಸೇರಿಸಿ ಅತ್ಯದ್ಭುತವಾದ ಕಾರ್ಯಕ್ರಮಗಳನ್ನು ಪ್ರತಿ ವರ್ಷ ಮಾಡಿಸಿ ನಮ್ಮನ್ನೆಲ್ಲ ಕರೆಸಿ ಅಲ್ಲಿ ಕಲಾವಿದರಿಗೆ ಗೌರವವನ್ನು ಮಾಡ್ತಾ ಇದ್ದಾರೆ. ಬೇರೆ ಬೇರೆ ರೀತಿಯಲ್ಲಿ ಎಲ್ಲ ಬಂಧುಗಳು ಬೇರೆ ಬೇರೆ ರೀತಿಯಲ್ಲಿ ಸಹಕಾರ ನೀಡುವರು. ಪುರುಷೋತ್ತಮಣ್ಣ ಬಹಳ ದೂರದಿಂದ ಬಂದವರಿದ್ದಾರೆ, ಅವರ ಉಪಸ್ಥಿತಿಯನ್ನು ಕೂಡ ಗೌರವಿಸ್ತೇನೆ. ಅಮೀನ್ರ ಬಗ್ಗೆ, ರತ್ನಾಕರ್ ಅಮೀನ್ರ ಬಗ್ಗೆ ಒಂದು ಮಾತು ಹೇಳಲೇಬೇಕು. 15 ಯಕ್ಷಗಾನವನ್ನು ವರ್ಷಕ್ಕೆ ಮಾಡಿಸ್ತಾರೆ ಅಂತ ಹೇಳಿದರೆ ಈಗ, ಆದರೆ ಹೇಗೆ ಮಾಡಿಸ್ತಾರೆ ಅಂತ ಒಂದು ವಾಕ್ಯ ನಿಮಗೆ ನಾನು ಹೇಳಲೇಬೇಕು, ಉಲ್ಲೇಖಿಸಬೇಕಾ ನಾನು. ಎಷ್ಟೋ ಸಮಯಗಳ ಹಿಂದೆ ಬುಕ್ ಮಾಡಿ ಅವರು ಯಕ್ಷಗಾನ ಮಾಡಿಸುವುದಲ್ಲ. ಯಾವ ಮೇಳದ ಆಟ ಕ್ಯಾನ್ಸಲ್ ಆದರೂ ಕೂಡ ಇವತ್ತು ಹೇಳಿದರೆ ನಾಳೆಗೆ ಕೂಡ ಅವರು ಮಾಡ್ತಾರೆ, ಇವತ್ತು ಹೇಳಿದರೆ ನಾಳೆ ಕೂಡ ಮಾಡ್ತಾರೆ. ಅಂದರೆ ಅನೇಕ ಕಾರ್ಯಕ್ರಮಗಳು ಬೇರೆ ಬೇರೆ ಮೇಳಗಳದ್ದು ಕ್ಯಾನ್ಸಲ್ ಆಗ್ತದೆ. ಕಲಾವಿದರುಗಳನ್ನು ಬುಕ್ ಮಾಡಿರ್ತಾರೆ ಆ ಮೇಳದ ಯಜಮಾನರುಗಳು, ಆದರೆ ಆ ಕಾರ್ಯಕ್ರಮಗಳು ಇರುವುದಿಲ್ಲ. ಸಡನ್ನಾಗಿ ಸೂತಕ ಬಂದ ಅಥವಾ ಏನೋ ಅನಿವಾರ್ಯ ಕಾರಣಗಳಿಂದಾಗಿ ಯಕ್ಷಗಾನ ಕ್ಯಾನ್ಸಲ್ ಆಗುತ್ತೆ, ಅಲ್ಲಿ ಕಾರ್ಯಕ್ರಮಗಳಿಲ್ಲ ಅಂತೇಳಿ ಆಗುತ್ತೆ. ಆವಾಗ ಮೇಳದ ಯಜಮಾನರುಗಳು ಬಡಗುತಿಟ್ಟಿನಿಂದ ಹಿಡಿದು ತೆಂಗುತಿಟ್ಟಿನವರೆಗೆ ಕಳೆದ ವರ್ಷ ನಮ್ಮದು ಒಂದು ಆಡಿಸಿದ್ದಾರೆ, ನಮ್ಮ ಪಾವಂಜೆ ಮೇಳದ್ದು ಒಂದು ಆಡಿಸಿದ್ದಾರೆ ಯಕ್ಷಗಾನ. ತೆಂಕು ಬಡಗಿನ ಭೇದ ಇಲ್ಲದೆ ರತ್ನಾಕರಣ ಇದ್ದಾರೆ, ಅವರಿಗೊಂದು ಫೋನ್ ಮಾಡಿ ಹೇಳಿದ್ರೆ ಆಯಿತು, ಇವತ್ತು ಕ್ಯಾನ್ಸಲ್ ಆದರೂ ನಾಳೆಗೆ ರೆಡಿ, ಅಲ್ಲಿ ಎಲ್ಲ ವ್ಯವಸ್ಥೆಯನ್ನು ಮಾಡಿ ಅವರ ಇಡೀ ತಂಡ ಆ ರೀತಿಯಾಗಿ ವರ್ಷಕ್ಕೆ 15 ಆಟಗಳಿದ್ದು ಎಷ್ಟು ಕ್ಲಿಷ್ಟ ಅಂತ ನೀವು ಯೋಚನೆ ಮಾಡಿ. ಅದಕ್ಕಾಗಿ ಒಂದು ದೊಡ್ಡ ಕೈಚಪ್ಪಾಳೆ ಅವರಿಗೆ ಸಲ್ಲೇಬೇಕು. ಅಮೀನರಿಗೆ ನಿಜವಾದ ಅರ್ಹರಿಗೆ ಒಂದು ಸನ್ಮಾನ ಸಂದಿದೆ. ನನಗೆ ಬಹಳ ವಿಶೇಷವಾಗಿ ಇವತ್ತು ಅಶಕ್ತರಿಗೆ ನೀವು ಗೌರವಧನವನ್ನು ನೀಡಿದಿರಿ. ಅದು ಕೂಡ ₹1,00,000 ಮೊತ್ತ, ಮತ್ತೊಂದು ₹25,000 ಸಾಯಿನಾಥಣ್ಣ ಕೊಟ್ಟದ್ದು. ಇದೆಲ್ಲ ನೋಡುವಾಗ ತುಂಬ ಆಶ್ಚರ್ಯ ಆಗ್ತಾ ಇದೆ. ನಮಗೆ ಈಗಿನ ಈ ಕಲಿಯುಗ, ಇದು ಕಲಿಯುಗದಲ್ಲಿ ನಾವು ಇದನ್ನು ಹೇಳಲೇಬೇಕಾಗತ್ತೆ. ಅದು ಯುಗ ಧರ್ಮ, ನಮಗೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಏನು ನಾವು ಮಾಡಲಿಕ್ಕೆ ಹೋದರೂ ಕೂಡ ಒಳ್ಳೆಯದು ಕೇಳೋದಕ್ಕಿಂತ ಹೆಚ್ಚಾಗಿ ಕೆಟ್ಟದ್ದನ್ನೇ ಕೇಳ್ತೇವೆ. ಏನೇ ಮಾಡಲಿ, ಯಾರೇ ಮಾಡಲಿ,
ನಾವು ಒಳ್ಳೆಯದನ್ನು ಕೇಳುವುದಕ್ಕಿಂತ ಹೆಚ್ಚಾಗಿ ಕೆಟ್ಟದ್ದನ್ನೇ ಕೇಳ್ತೇವೆ. ಅದರಲ್ಲಿ ಕೂಡ ಪ್ರಪ್ರಥಮವಾಗಿ ಈ ರಾಜಕೀಯದಿಂದಾಗಿ, ರಾಜಕೀಯ ಧುರೀಣರಿಂದ, ರಾಜಕೀಯ ವಿದ್ವಾಂಸರುಗಳಿಂದ ನಮಗೆ ಅಂಟಿಕೊಂಡಂಥ ಒಂದು ದೊಡ್ಡ ಪಿಡುಗು ಏನಂತ ಕೇಳಿದರೆ ಜಾತೀಯತೆ. ಅದು ಈ ರಾಜಕೀಯದಿಂದ ಬಂದದ್ದು. ಏನೇ ಮಾಡಿ ಜಾತಿಯನ್ನು ಹುಡುಕುವುದು, ಅದರಲ್ಲಿ ಯಾವುದನ್ನೇ ಹೇಳಿ ಜಾತಿಯನ್ನು ಹುಡುಕುವುದು. ನಮಗೆ ಇವತ್ತು ನೀವು ಗಮನಿಸಿದ್ದೀರಾ, ಯಾವುದಾದ್ರೂ ಒಂದು ಜಾತಿಯನ್ನು ನೋಡಿ ಗೌರವಿಸಿದ್ದು ಅಲ್ಲ, ಅವರಿಗೆ ಅಶಕ್ತರಿಗೆ ಕೊಟ್ಟದ್ದು ಅಲ್ಲ. ನಮ್ಮ ಪಟ್ಲ ಫೌಂಡೇಶನ್ನಲ್ಲಿ ಇದೊಂದು ಅತ್ಯದ್ಭುತ ಒಂದು ವಿಸ್ಮಯ. ನನ್ನಲ್ಲೂ ಕೇಳಲ್ಲ ಘಟಕದವರು. ನಾವು ಯಾರಿಗೆ ನಾನು ಫಸ್ಟು 1-2 ವರ್ಷ ನನ್ನಲ್ಲಿ ಕೇಳಿದ್ರೆ ಅವಾಗ ಹೇಳಿದೆ, ನಿಮ್ಮ ಹತ್ತಿರದವರಿಗೆ, ನಿಮ್ಮ ಊರಿನವರಿಗೆ ಅಲ್ಲಿ ಗೌರವ ಮಾಡಿ. ಸಾಧಕರು ನನ್ನಲ್ಲಿ ಕೇಳಬೇಕಾಗಿ ಇಲ್ಲ, ಅಶಕ್ತರನ್ನು ಗುರುತಿಸಿ, ಅದು ನನಗೆ ಸಂತೋಷ. ನಮ್ಮ ಮೇಳದ ಕಲಾವಿದರಿಗೆ ಸನ್ಮಾನ ಮಾಡಬೇಕಂತ ಹೇಳುವಾಗಲೂ, ನನಗೆ ಸನ್ಮಾನ ಬೇಕು ಅಂತ ಹೇಳುವಾಗಲೂ ನಾನು ಹೇಳಿದ್ದು, ನಮ್ಮ ಮೇಳದ ಕಲಾವಿದಗಳಿಗೆ ಮಾಡಿ. ನಮ್ಮದರಲ್ಲಿ ಯಾವುದೇ ಜಾತಿಯನ್ನು ನೋಡುವುದಲ್ಲ, ನೋಡಲೂಬಾರದು ಬಂಧುಗಳೇ. ಇದು ಬೇರೆ ಬೇರೆ ವಿಷಯಗಳಿಗೋಸ್ಕರ ನಾವು ಬೇರೆಯವರು ಅವರ ರಾಜಕೀಯ ದುರ್ಬಳಕೆಗೋಸ್ಕರ ನಮ್ಮನ್ನು ದುರ್ಬಳಕೆ ಮಾಡಿ, ದುರ್ವಿನಿಯೋಗ ಮಾಡಿದಂಥ ಒಂದು ಪದ್ಧತಿ. ನಾವೆಲ್ಲರೂ ಇದರಲ್ಲಿ ಏನು ಗಮನಿಸಬೇಕಂತ ಹೇಳಿದರೆ, ಇಲ್ಲಿ ಮನುಷ್ಯತ್ವವನ್ನು ಮಾತ್ರ. ಆ 1 ಲಕ್ಷ ರೂಪಾಯಿ ಸ್ವೀಕರಿಸಿದ ಆ ಹುಡುಗನನ್ನು ನೀವು ನೋಡಿ, ಹೇಗಿದ್ದಾರೆ ಅವರು. ನಾವು ಕೇಳಿಲ್ಲ, ವೇದಿಕೆಯಲ್ಲಿದ್ದವರು ಯಾರೂ ಕೇಳಿಲ್ಲ ಅವರ ಜಾತಿ ಯಾವುದಂತ. ಯಾಕೆ ಕೇಳಿದ್ದವರ ಮಾನವೀಯ, ಅವರ ಧರ್ಮವನ್ನು ಮಾತ್ರ ನಾವು ಗುರುತಿಸಿದ್ದು. ಏನು ಅಂತೇಳಿ ನಾವು ನೋಡಿದ್ದೇವಾ? ಯಾರಿಗೂ ಕೇಳಿಲ್ಲ. ಈಗ ನಾಳೆ ಒಂದು ನಾವು ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಯಕ್ಷಾಶ್ರಯದ ನಾಳೆ ಒಂದು ಮನೆಯನ್ನು ಕೊಡ್ತಾ ಇದ್ದೇವೆ ಕಟೀಲು ಮೇಳದ ಕಲಾವಿದನಿಗೆ. ಆ ಮೇಳದ ಕಲಾವಿದ ಯಾವ ಜಾತಿ ಅಂತ ನಾವು ಕೇಳ್ತಾ ಇಲ್ಲ. ಆ ಮೇಳದ ಅಶಕ್ತತೆ ಮಾತ್ರ ಕಲಾವಿದನದ್ದು. ನಾಳೆ 51ನೇ ಮನೆಯನ್ನು ಕೊಡ್ತಾ ಇದ್ದೇವೆ. 50 ಮನೆಗಳನ್ನು ಕೊಟ್ಟಾಗಿದೆ ಕಲಾವಿದಗಳಿಗೆ. ನಾವು ಇದರಲ್ಲಿ ಅರ್ಥ ಮಾಡಿಕೊಳ್ಬೇಕು ಬಂಧುಗಳೇ. ಆದ ಕಾರಣ ರಾಜಕೀಯಕ್ಕೋಸ್ಕರ ಯಾರು ಅವರು ಏನು ಬೇಕಾದರೂ ಮಾಡಿಕೊಳ್ಳಿ, ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳು. ಇಲ್ಲಿ ಯಾವುದೇ ಭೇದ ಭಾವ ಯಾರಿಗೂ ಇಲ್ಲ, ಬರಲೂಬಾರದು. ನಾವೆಲ್ಲರೂ ನಮ್ಮ ರತ್ನಾಕರ ಅಮೀನರು ಹೇಳಿದ ಹಾಗೆ, ನಾವು ಈ ದೇಶದಲ್ಲಿ ಬದುಕಬೇಕು ಅಂತಾದರೆ ಇದು ಎಲ್ಲವನ್ನು ಮೆಟ್ಟಿ ನಿಂತು ನಮ್ಮೊಳಗೆ ನಾವು ಸರಿಯಾದರೆ ಮಾತ್ರ ಈ ದೇಶದಲ್ಲಿ ನಮಗೆ ನೆಮ್ಮದಿಯಾಗಿ ಬದುಕಲಿಕ್ಕೆ ಸಾಧ್ಯ. ನಾವು ಇಡೀ ಪ್ರಪಂಚವನ್ನು ನಾವು ನೋಡ್ತಾ ಇದ್ದೇವೆ ಹೇಗೆ ಹಾಳಾಗ್ತಾ ಇದೆ ಎಂಬುದಾಗಿ. ಅದನ್ನು ಗುರುತಿಸುವಂತಹ, ಅದನ್ನು ಉಳಿಸುವಂತಹ ಏಕೈಕ ಕಲೆ ಅಂತ ಹೇಳಿದರೆ ಅದು ಯಕ್ಷಗಾನ ಮಾತ್ರ. ನೀವು ಯೋಚನೆ ಮಾಡಿ, ಎಲ್ಲವನ್ನು ನಮಗೆ ಧಾರ್ಮಿಕ ಶಿಕ್ಷಣವಾಗಲಿ, ಸಂಸ್ಕಾರದ ಶಿಕ್ಷಣವಾಗಲಿ, ಆಧ್ಯಾತ್ಮಿಕದ ಶಿಕ್ಷಣವಾಗಲಿ, ಯಾವುದೇ ಒಂದು ಶಿಕ್ಷಣವನ್ನು ನಮಗೆ ಕೊಡುವಂಥ ಒಂದು ಏಕೈಕ ಮಾಧ್ಯಮ ಅಂತ ಕೇಳಿದರೆ ಅದು ಯಕ್ಷಗಾನ ಮಾತ್ರ. ನಿಮಗೆ ಶಿಕ್ಷಣ ವ್ಯವಸ್ಥೆ ಹಾಳಾಗಿ ಹೋಗಿದೆ, ಶಿಕ್ಷಣದಲ್ಲೂ ರಾಜಕೀಯ ಬಂದಾಗಿದೆ, ಅವರವರಿಗೆ ಬೇಕಾದ ಹಾಗೆ ಶಿಕ್ಷಣವನ್ನು ಬೇರೆ ಬೇರೆ ರೀತಿಯಲ್ಲಿ ಪರಿವರ್ತನೆಗೊಳಿಸಿ ಬೇಕಾದ ಹಾಗೆ ಮಾಡಿಕೊಂಡಾಗಿದೆ. ಆದ ಕಾರಣ ಈ ಎದುರು ಕೂತ ಮಕ್ಕಳು ನೋಡಿ, ಮೇಕಪ್ ಮಾಡಿ ಎಷ್ಟು ಚೆನ್ನಾಗಿ ಕೂತಿದ್ದಾರೆ, ಎಷ್ಟು ಸಂತೋಷವಾಗಿ ಕೂತಿದ್ದಾರೆ, ಗೌರವಯುತವಾಗಿ ಕೂತಿದ್ದಾರೆ. ಆ ಮೇಕಪ್ ತೆಗಿಲಿಲ್ಲ ಯಾಕೆ ಹೇಳಿ? ಅದರ ಮೇಲೆ ಅಷ್ಟು ಅಭಿಮಾನ ಇದೆ ನೋಡಿ ಅವರಿಗೆ. ಆ ಕಲೆಯ ಮೇಲೆ ಅಷ್ಟು ಅಭಿಮಾನ ಇದೆ, ನಮ್ಮನ್ನು ಬೆಳೆಸುವಂತಹ, ನಮ್ಮನ್ನು ಬಳಸಿದಂತಹ ಕಲೆ ಎಂಬುದಾಗಿ. ಆದ ಕಾರಣ ಆ ಮಕ್ಕಳಿಗೊಂದು ದೊಡ್ಡ ಗೌರವವನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ನಿಮ್ಮಿಂದ ಇನ್ನಷ್ಟು ಕಾರ್ಯಕ್ರಮಗಳಾಗಲಿ ಮಕ್ಕಳೇ, ಒಂದು ಒಳ್ಳೆಯ ಪ್ರಜೆಗಳಾಗಿ ಬನ್ನಿ. ಕೇವಲ ಯಕ್ಷ ಶಿಕ್ಷಣವನ್ನು ನೀವು ಕಲಿತದ್ದು ಮಾತ್ರ ಅಲ್ಲ, ನಿಮ್ಮಿಂದ ಕೂಡ ಅನೇಕ ಮಕ್ಕಳಿಗೆ ಮುಂದೆ ಪ್ರಯೋಜನ ಆಗಬೇಕು. ನೀವಿನ್ನು ಅತಿ ಎತ್ತರದ ಸ್ಥಾನಗಳನ್ನು ಅಲಂಕರಿಸಿ ಒಂದು ಒಳ್ಳೆಯ ಉದ್ಯೋಗದಲ್ಲಿದ್ದುಕೊಂಡು ಹೀಗೆ ವೇದಿಕೆಯಲ್ಲಿರುವ ಗಣ್ಯರ ಹಾಗೆ ಇಂತಹ ಘಟಕಗಳಿಗೆ ಅಥವಾ ಯಾರೇ ಒಂದು ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡಿದರೂ ಅದಕ್ಕೆ ಸಪೋರ್ಟ್ ಮಾಡಿ ನಿಮ್ಮ ಮಾನವೀಯ ಗುಣವನ್ನು ಕೂಡ ನೀವು ಪ್ರದರ್ಶಿಸುವಂತಾಗಲಿ ಅಂತ ಹೇಳುತ್ತಾ, ಎಲ್ಲ ವೇದಿಕೆಯಲ್ಲಿರುವ ಗಣ್ಯರು ಬೇರೆ ಬೇರೆ ರೀತಿಯಲ್ಲಿ ಈ ಘಟಕಕ್ಕೆ ಸಹಕರಿಸಿದವರಿದ್ದಾರೆ. ಸುನಿಲಣ್ಣನಿಗೆ ಕೈಗೆ ಹೆಗಲು ಕೊಟ್ಟು ಸಹಕರಿಸಿದವರಿದ್ದಾರೆ. ನಾನು ಒಬ್ಬೊಬ್ಬರ ಹೆಸರು ಹೇಳ್ತಾ ಇಲ್ಲ, ದಯವಿಟ್ಟು ನಿಮಗೆಲ್ಲರಿಗೂ ಶಿರಬಾಗಿ ನಾನು ವಂದಿಸ್ತಾ ಇದ್ದೇನೆ. ಯಾಕೆಂತ ಹೇಳಿದ್ರೆ, ಇಂತಹ ಕಾರ್ಯಕ್ರಮಗಳು, ಇಂತಹ ಘಟಕಗಳು, ಇಂತಹ ಫೌಂಡೇಶನ್ಗಳು ನಡೆಯಬೇಕಿದ್ರೆ ನಾನು ನಿಮಿತ್ತ ಮಾತ್ರ, ಇಂತಹ ದಾನಿಗಳಿಂದ ಮಾತ್ರ ಸಾಧ್ಯ, ಇಲ್ಲದಿದ್ದರೆ ಸಾಧ್ಯವೇ ಇಲ್ಲ. ಆದ ಕಾರಣ ಯಾವುದೇ ಭೇದ ಭಾವ ನಮಗೆ ಬೇಡ. ನಾವೆಲ್ಲರೂ ಒಟ್ಟಾಗಿ ಒಂದೇ ತಾಯಿಯ ಮಕ್ಕಳ ಹಾಗೆ ಮಾನವೀಯ ಮೌಲ್ಯಗಳನ್ನು ಉಳಿಸಿಕೊಂಡು ಹೃದಯದಿಂದ ಸ್ಪಂದಿಸೋಣ. ಮುಖಸ್ತುತಿಯಾಗಿ ಬೇಡ, ಹೃದಯದಿಂದ ಸ್ಪಂದಿಸಿ ಇದು ನಮ್ಮದು, ನಾವು ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡುವಲ್ಲಿ ನಾವು ಇದ್ದೇವೆ ಅಂತ ಹೇಳುತ್ತಾ, ಸುನಿಲಣ್ಣ ಹಾಗೂ ಇಡೀ ಟೀಮಿಗೆ ನೀವೆಲ್ಲರೂ ಸಹಕಾರ ಮಾಡಿ. ನಿರೂಪಣೆಗೆ ಶರತಣ್ಣ ಬಂದಿದ್ದಾರೆ, ಅವರು ಕಿನ್ನುಗೋಳಿ ಘಟಕದ ಒಂದು ಪ್ರಧಾನ ಕಾರ್ಯದರ್ಶಿಗಳು, ಅವರು ಕೂಡ ರೂವಾರಿಗಳು, ಬೇರೆ ಬೇರೆ ಘಟಕದ ಬಂಧುಗಳು ಬೇರೆ ಬೇರೆ ರೀತಿಯಲ್ಲಿ ಸಹಕರಿಸಿದವರು ಇದ್ದಾರೆ. ನಿಮ್ಮೆಲ್ಲರ ಆಶೀರ್ವಾದವನ್ನು ನಾನು ಬೇಡುತ್ತಾ, ಎಲ್ಲ ಸನ್ಮಾನಿತಗೊಂಡ ಎಲ್ಲ ಬಂಧುಗಳಿಗೆ ಕೂಡ ನಾನು ವಂದಿಸುತ್ತಾ, ನಿಮ್ಮೆಲ್ಲರ ಸಹಕಾರ ಇರಲಿ. ಪ್ರತಿ ವರ್ಷವೂ ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡಿ ನಿಮಗೆ ಸುಬ್ರಹ್ಮಣ್ಯೇಶ್ವರನ ಹಾಗೂ ನಾನು ನಂಬಿದ ಕಟೀಲು ತಾಯಿ ದುರ್ಗಾಮಾತೆಯ ಸಂಪೂರ್ಣ ಅನುಗ್ರಹ ಇರಲಿ ಎಂಬುದಾಗಿ ಬೇಡುತ್ತಾ, ನಾನು ಈ ಒದ್ದ ಯಾಕೆ ಮಾತಾಡಿದ್ರೆ ಯಾರೂ ಮಾತಾಡಲಿಲ್ಲ, ಒಂದಿಬ್ಬರು ಮಾತ್ರ ಮಾತಾಡಿದರು. ಅದಕ್ಕೆ ಎಲ್ಲ ಅವಕಾಶ ನನಗೆ ಸಿಕ್ಕಿದೆ, ಅದನ್ನು ನಾನು ಬಳಸಿಕೊಂಡೆ. ತಪ್ಪಿದರೆ ಕ್ಷಮಿಸಿ. ನಾನು ಯಾವುದೇ ದುರುದ್ದೇಶ ಇಟ್ಟುಕೊಂಡು ಅಥವಾ ಯಾವುದೇ ವ್ಯಕ್ತಿಗಳನ್ನು ಉದ್ದೇಶವಾಗಿರಿಸಿ ನಾನು ಹೇಳಿದ್ದಲ್ಲ. ಹೃದಯದಿಂದ ಆಡಿದಂಥ ಮಾತುಗಳು. ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳ ಹಾಗೆ ನಮಗೆ
ಬೇಡುವುದು ನಾವು ಈ ವೇದಿಕೆಯಲ್ಲಿ, ನಾನು ಅನ್ನ ಉಣ್ಣುವ ವೇದಿಕೆ ಇದು. ನಾನು ಪ್ರತಿ ಸಲವೂ ನನ್ನ ದೇವರ ಮುಂದೆ ನಿಂತಾಗಲಿ, ನನ್ನ ತಂದೆ ತಾಯಿಯ ಕಾಲು ಹಿಡಿದಾಗಲಿ ನಾನು ಬೇಡುವುದಿಷ್ಟೇ, ನನ್ನಿಂದ ಇನ್ನೊಬ್ಬರಿಗೆ ಸಹಾಯ ಮಾಡುವ ಹಾಗೆ ನನಗೆ ಭಗವಂತ ಅನುಗ್ರಹ ಮಾಡು ಭಗವಂತ ಅಂತ. ನಾನು ಪ್ರತಿ ಕ್ಷಣವೂ ಬೇಡುವುದಷ್ಟೇ. ಬೆಳಿಗ್ಗೆ ಸ್ನಾನ ಮಾಡಿ ದೇವರಿಗೆ ದೀಪ ಇಟ್ಟು ನಾನು ಕೇಳುವುದಿಷ್ಟೇ, ನನಗಾಗಿ ಕೇಳ್ತಾ ಇಲ್ಲ. ಒಳ್ಳೆ ವಿದ್ಯೆ, ಬುದ್ಧಿ, ಆಯುರಾರೋಗ್ಯ, ಸುಖ, ಸಂತೋಷ, ಸೌಭಾಗ್ಯ, ನೆಮ್ಮದಿಯನ್ನು ಕೊಡು, ಇನ್ನೊಬ್ಬರಿಗೆ ಸಹಾಯ ಮಾಡುವಂಥ ಶಕ್ತಿಯನ್ನು ನನಗೆ ಕೊಡು ಅಂತೇಳಿ. ಅದನ್ನು ದೇವರು ನನಗೆ ಇಷ್ಟವರೆಗೆ ಕಡಿಮೆ ಮಾಡಲಿಲ್ಲ. 10 ವರ್ಷದಲ್ಲಿ 16 ಕೋಟಿ ರೂಪಾಯಿಯವರೆಗೆ ಬಂಧುಗಳಿಗೆ, ನನ್ನ ಯಕ್ಷಗಾನ ಕಲಾವಿದರುಗಳಿಗೆ, ಕಂಬಳ, ದೈವಾರಾಧನೆ ಮತ್ತು ನಾಟಕ ರಂಗಭೂಮಿಯ ಕಲಾವಿದರಿಗೆ ವಿನಿಯೋಗಿಸಿದೆ ನಮ್ಮ ಫೌಂಡೇಶನ್ ಅಂತ ಹೇಳಿದರೆ ನನಗೆ ದೇವರು ಎಷ್ಟು ಅನುಗ್ರಹಿಸಿದ್ದಾರೆ ಅಂತ ನೀವು ನೋಡಿ. 16 ಕೋಟಿ ಅಂತ ಹೇಳಿದರೆ ನಿಮಗೆ ಕಡಿಮೆ ಅಂತ ಹೇಳಿ ಆದೀತು. ಅದು ಎಷ್ಟಾಗುತ್ತೆ ನೀವು ಯೋಚನೆ ಮಾಡಿ. ಈಗ 1 ಲಕ್ಷ ಕೊಟ್ಟರಲ್ಲ, 1600 ಲಕ್ಷ ರೂಪಾಯಿ, 1600 ಲಕ್ಷ ರೂಪಾಯಿಯನ್ನು ಕಲಾವಿದ ಬಂಧುಗಳಿಗೆ ಈಗಾಗಲೇ ನಮ್ಮ ಫೌಂಡೇಶನ್ನಿಂದ, ಈ ಬಂಧುಗಳ ನೆರವಿನಿಂದ ವಿನಿಯೋಗಿಸಿ ಆಗಿದೆ ನಾವು. ಹಾಗಿದ್ದರೆ ಇದಕ್ಕೆ ಸಹಕರಿಸಿದ, ಇದರಲ್ಲಿ 1 ರೂಪಾಯಿ ನಾನು ಕೊಟ್ಟದಲ್ಲ, ನನ್ನ ಶ್ರಮ ಅಷ್ಟೇ, ನನ್ನ ಸಮಯ ಮತ್ತು ಶ್ರಮವನ್ನು ಕೊಟ್ಟಿದ್ದೇನೆ. ಎಲ್ಲ ಇಂಥ ಬಂಧುಗಳು ಸೇರಿ ಕೊಟ್ಟಂಥ ಹಣವನ್ನು ಆ ಸತ್ಪಾತ್ರ ಕಲಾವಿದಗಳಿಗೆ ವಿನಿಯೋಗಿಸುವ ಹಾಗೆ ನನಗೆ ದೇವರು ಅನುಗ್ರಹಿಸಿದ್ದಾನೆ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಸುನಿಲಣ್ಣ 7ನೇ ವರ್ಷದ ಕಾರ್ಯಕ್ರಮ ಆಯಿತು. ಇನ್ನು 8ನೇ ವರ್ಷದ ಕಾರ್ಯಕ್ರಮಕ್ಕೆ ನಾಳೆಯಿಂದಲೇ ನಿಮ್ಮ ಸ್ಟಾರ್ಟ್ ಆಗಬೇಕು. 8ನೇ ವರ್ಷದ್ದು ಅವರ ಮುಖ ನೋಡುವಾಗ ಗೊತ್ತಾಗುತ್ತೆ ಎಷ್ಟು ದಿನ ನಿದ್ದೆ ಇಲ್ಲವರಿಗೆ ಅಂತೇಳಿ. ನಿಮ್ಮ ನಿದ್ದೆಗೆ ಅಥವಾ ನೀವು ಏನು ಶ್ರಮ ಪಟ್ಟಿದ್ದಾರಾ, ಖಂಡಿತ ನಿಮಗೆ ಆ ಭಗವಂತನ ಅನುಗ್ರಹ ಸಿಕ್ಕೇ ಸಿಕ್ಕುತ್ತೆ. ನಮಗೆ ಅದೇ ನೆಮ್ಮದಿ, ಅದೇ ನಮ್ಮ ಧರ್ಮ. ನಿಮ್ಮನ್ನು ಯಾವತ್ತೂ ಆ ಧರ್ಮ ಕೈ ಬಿಡಲ್ಲ. ನೀವು ಮಾಡಿದ ಒಳ್ಳೆಯ ಕೆಲಸ ಯಾವತ್ತೂ ನಿಮಗೆ ಶ್ರೀರಕ್ಷೆಯಾಗಿರುತ್ತದೆ. ಅದಕ್ಕೆ ನಾನೇ ಸಾಕ್ಷಿ. ಯಾರೂ ಇಲ್ಲದಿದ್ದರೂ ನಮಗೆ ದೇವರ ಆಶೀರ್ವಾದ ಖಂಡಿತ ಇದ್ದೇ ಇದೆ. ಇಡೀ ಘಟಕಕ್ಕೆ ನಾನು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸಿ 2 ಮಾತನ್ನು ತಾಯಿ ಜಗದಂಬೆಯ ಸುಬ್ರಹ್ಮಣ್ಯನ ಪಾದಕ್ಕೆ ಅರ್ಪಣೆ ಮಾಡ್ತಾ ಇದ್ದೇನೆ. ನಮಸ್ಕಾರ.